ಚಂಪು ಕಾವ್ಯಗಳು ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಸುಂದರವಾಗಿರುವಂತಹ ಕಾವ್ಯ ಪ್ರಕಾರವೇ ಈ ಚಂಪು ಕಾವ್ಯ ಆಗುತ್ತೆ. ರೈಟ್ ಶಾರ್ಟ್ ನೋಟ್ ಆನ್ ಎನಿ ಟು, ಯಾವುದಾದ್ರೂ ಎರಡಕ್ಕೆ ಶಾರ್ಟ್ ನೋಟ್ಸ್ನ ಬರೀರಿ, ಲಘು ಟಿಪ್ಪಣಿಯನ್ನ ಬರೀರಿ ಅಂತ ಕೊಡ್ತಾರೆ. ಇಲ್ಲಿ ನಿಮಗೆ ಚಾಯ್ಸ್ ಇರುತ್ತೆ. ಒಟ್ಟು ವಿಭಾಗ ಎಗೆ ನಿಮಗೆ 15 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ತೃತೀಯ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮ ತೃತೀಯ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ಬಿಕಾಂ ವಿದ್ಯಾರ್ಥಿಗಳಿಗೆ ಏನೆಲ್ಲ ವಿಚಾರಗಳಿದೆ, ಯಾವ್ಯಾವ ಪಾಠಗಳಿದೆ ಎನ್ನುವುದರ ಬಗ್ಗೆ ಪರಿಚಯ ಕಕ್ಷ್ಯ ಎನ್ನುವಂತಹ ಪರಿಚಯ ತರಗತಿಯನ್ನ ತಿಳಿಸ್ಕೊಡ್ತೀನಿ ಮಕ್ಕಳೇ. ಬನ್ನಿ, ಇಂದಿನ ಪರಿಚಯ ತರಗತಿಯಲ್ಲಿ ಯಾವ್ಯಾವ ಪಾಠಗಳು ನಿಮ್ಮ ಈ 3ನೇ ಸೆಮಿಸ್ಟರ್ ಇದೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಸಂಸ್ಕೃತ ಕಾವ್ಯಗಳನ್ನ 3 ವಿಭಾಗವಾಗಿ ವಿಂಗಡಿಸ್ತಾರೆ. ಪದ್ಯಕಾವ್ಯ, ಗದ್ಯಕಾವ್ಯ ಹಾಗೂ ಚಂಪು ಕಾವ್ಯ ಅಂತ ಹೇಳಿ 3 ವಿಧವಾಗಿ ವಿಂಗಡಿಸಲಾಗಿದೆ. ಈಗಾಗಲೇ ನೀವು 1ನೇ ಸೆಮಿಸ್ಟರ್ನಲ್ಲಿ ಪದ್ಯಕಾವ್ಯಗಳ ಬಗ್ಗೆ ಓದಿದ್ರಿ, 2ನೇ ಸೆಮಿಸ್ಟರ್ನಲ್ಲಿ ನೀವು ಗದ್ಯಕಾವ್ಯಗಳ ಬಗ್ಗೆ ಓದಿದ್ರಿ. ಈಗ 3ನೇ ಸೆಮಿಸ್ಟರ್ನಲ್ಲಿ ನೀವು ಚಂಪು ಕಾವ್ಯಗಳ ವಿಚಾರವನ್ನ ಅಧ್ಯಯನ ಮಾಡ್ತೀರಾ ಮಕ್ಕಳೇ. ಹಾಗಾಗಿ ಮೊದಲನೆಯ ಯೂನಿಟ್ ಅಂದ್ರೆ ಮೊದಲನೆಯ ವಿಭಾಗದ ಪಾಠ ಬಂದು ನಿಮ್ಗೆ ಚಂಪು ಕಾವ್ಯಸ್ಯ ಪರಿಚಯಃ ಉಗಮಃ ವಿಕಾಸಃ ಲಕ್ಷಣಃ ಕವಿ ವಿಚಾರಃ, ಇಂಟ್ರೊಡಕ್ಷನ್ ಟು ಕ್ಲಾಸಿಕಲ್ ಸಂಸ್ಕೃತ್ ಲಿಟರೇಚರ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಚಂಪು ಕಾವ್ಯ ಅಂಡ್ ಇಟ್ಸ್ ಲಕ್ಷಣಾಸ್, ಇಂಟ್ರೊಡಕ್ಷನ್ ಟು ಆಥರ್ ಅಂಡ್ ಟೆಕ್ಸ್ಟ್. ಮೊದಲನೆಯ ವಿಭಾಗದ ಪಾಠ ಮಕ್ಕಳೇ. 2ನೆಯ ವಿಭಾಗದ ಪಾಠ ಚಂಪು ರಾಮಾಯಣಂ ಅಯೋಧ್ಯಾಕಾಂಡಂ, ಚಂಪು ರಾಮಾಯಣದ ಅಯೋಧ್ಯಾಕಾಂಡ, ಚಂಪು ರಾಮಾಯಣ ಅಯೋಧ್ಯಾಕಾಂಡ. 3ನೆಯ ವಿಭಾಗದ ಪಾಠ ವಾಣಿಜ್ಯ ಕೌಟಿಲ್ಯ ಅರ್ಥಶಾಸ್ತ್ರಂ ಪ್ರಕರಣಂ 25. ಅಕ್ಷಪಾಟಲೆ ಗಾನನಿತ್ಯಾಧಿಕಾರಃ 7ಮೋऽಧ್ಯಾಯಃ. ವಾಣಿಜ್ಯ ಕೌಟಿಲ್ಯ ಅರ್ಥಶಾಸ್ತ್ರಂ ಪ್ರಕರಣಂ 25. ಅಕ್ಷಪಾಟಲೆ ಗಾನನಿತ್ಯಾಧಿಕಾರಃ ಅಧ್ಯಾಯ 7. ಈ 3 ವಿಭಾಗದಲ್ಲಿ ನಿಮಗೆ ಪಾಠವನ್ನ ಕೊಟ್ಟಿದ್ದಾರೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂತ ಹೇಳಿ. ಯೂನಿಟ್ 1, ಯೂನಿಟ್ 2 ಅಂಡ್ ಯೂನಿಟ್ 3 ಅಂತ ಹೇಳಿ 3 ವಿಭಾಗದ ಪಾಠವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಬನ್ನಿ, ಪ್ರತಿಯೊಂದು ಯೂನಿಟ್ ನಲ್ಲೂ ವಿಭಾಗದಲ್ಲೂ ಏನೇನು ವಿಚಾರಗಳನ್ನ ನೀವು ಓದ್ತೀರಾ ಅನ್ನೋದನ್ನ ಮುಂದೆ ನೋಡೋಣ. ಮೊದಲಿಗೆ ಸಂಸ್ಕೃತ ಚಂಪು ಕಾವ್ಯ ಯೂನಿಟ್ 1 ನಲ್ಲಿ ಇಂಟ್ರೊಡಕ್ಷನ್ ಟು ಕ್ಲಾಸಿಕಲ್ ಸಂಸ್ಕೃತ್ ಲಿಟರೇಚರ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಚಂಪು ಕಾವ್ಯ ಅಂಡ್ ಇಟ್ಸ್ ಲಕ್ಷಣಾಸ್, ಇಂಟ್ರೊಡಕ್ಷನ್ ಟು ಆಥರ್ ಅಂಡ್ ಟೆಕ್ಸ್ಟ್. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಪದ್ಯಕಾವ್ಯ, ಗದ್ಯಕಾವ್ಯ ಹಾಗೂ ಚಂಪು ಕಾವ್ಯ ಅಂತ ಕಾವ್ಯ ಪ್ರಭೇದವನ್ನ ಸಂಸ್ಕೃತದಲ್ಲಿ ಹೇಳಲಾಗಿದೆ ಅಂತ. ಹಾಗಾಗಿ ಈಗಾಗಲೇ ನೀವು 1ನೇ ಸೆಮಿಸ್ಟರ್ ಅಲ್ಲಿ ನಾನು ತಿಳಿಸಿದಂತೆ ಪದ್ಯ ಕಾವ್ಯಗಳ ಬಗ್ಗೆ ಓದಿದ್ರಿ, 2ನೇ ಸೆಮಿಸ್ಟರ್ ನಲ್ಲಿ ಗದ್ಯ ಕಾವ್ಯಗಳ ಬಗ್ಗೆ ಓದಿದ್ರಿ. ಈಗ ನೀವು 3ನೇ ಸೆಮಿಸ್ಟರ್ ನಲ್ಲಿ ಚಂಪು ಕಾವ್ಯಗಳ ವಿಚಾರವನ್ನ ತಿಳ್ಕೊತೀರಾ ಮಕ್ಕಳೇ. ಚಂಪು ಕಾವ್ಯಗಳು ಅಂದ್ರೆ ಗದ್ಯ ಮತ್ತು ಪದ್ಯ ಮಿಶ್ರಿತವಾಗಿರುವಂತಹ ಸುಂದರವಾಗಿರುವಂತಹ ಕಾವ್ಯ ಪ್ರಕಾರವೇ ಈ ಚಂಪು ಕಾವ್ಯ ಆಗುತ್ತೆ. ಹಾಗಾಗಿ ಅನೇಕ ವಿದ್ವಾಂಸರು ಈ ಚಂಪು ಎನ್ನುವಂತಹ ಶಬ್ದದ ನಿಷ್ಪತ್ತಿ ಹೇಗಾಗಿದೆ ಮತ್ತು ಅವರವರ ಅಭಿಪ್ರಾಯದಂತೆ ಚಂಪು ಕಾವ್ಯದ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಇದನ್ನೆಲ್ಲ ಪಾಠ ಮಾಡುವಾಗ ನೋಡೋಣ ಮಕ್ಕಳೇ. ಹಾಗಾಗಿ ಸಹೃದಯರ ಮನಮುಟ್ಟುವಂತೆ ಇರುವಂತಹ ಚಂಪು ಕಾವ್ಯಗಳು ಎಲ್ಲರಿಗೂ ಕೂಡ ಬಹಳ ಸಂತೋಷವನ್ನ ಉಂಟು ಮಾಡುತ್ತೆ. ವರ್ಣನೀಯ ವಿಷಯಗಳ ಆಧಾರದ ಮೇಲೆ ಚಂಪು ಕಾವ್ಯಗಳನ್ನ ಮುಖ್ಯವಾಗಿ 4 ವಿಭಾಗಗಳನ್ನಾಗಿ ಮಾಡ್ತಾರೆ. ಅವುಗಳಲ್ಲಿ ಮೊದಲನೆಯದು ಪೌರಾಣಿಕ ಚಂಪು ಅಥವಾ ಐತಿಹಾಸಿಕ ವಸ್ತು ಆಧಾರಿತ ಚಂಪು. ಉದಾಹರಣೆಗೆ ನಳಚಂಪು ಹಾಗೂ ವರದಾಂಬಿಕಾ ಪರಿಣಯ ಚಂಪು ಆಗುತ್ತೆ. ಇದು ಪೌರಾಣಿಕ ಅಥವಾ ಐತಿಹಾಸಿಕ ಚಂಪು ಅಂತ ಹೇಳಲ್ಪಡುತ್ತೆ. 2ನೇದಾಗಿ ಕಾಲ್ಪನಿಕ ಕಥೆಯ ಆಧಾರಿತ ಚಂಪು ಕಾವ್ಯಗಳು. ಉದಾಹರಣೆಗೆ ವಿಕ್ರಮಸೇನ ಚಂಪು. ನಂತರ 3ನೆಯ ಚಂಪು ಕಾವ್ಯವು ತೀರ್ಥ ಕ್ಷೇತ್ರಗಳನ್ನ ವರ್ಣಿಸುವಂತಹ ಚಂಪು ಕಾವ್ಯಗಳು. ಉದಾಹರಣೆಗೆ ಹೇಳಬೇಕು ಅಂದ್ರೆ ವಿಶ್ವಗುಣಾದರ್ಶ ಚಂಪು ಕಾವ್ಯ. ತೀರ್ಥಕ್ಷೇತ್ರಗಳ ವರ್ಣನೆಯೇ ಇದೆ ಅದರಲ್ಲಿ, ಹಾಗಾಗಿ ಅದು ವಿಶ್ವಗುಣಾದರ್ಶ ಚಂಪು. ನಂತರ 4ನೆಯ ಚಂಪು ಬಂದು ದಾರ್ಶನಿಕ ಚಂಪು ಕಾವ್ಯಗಳು. ಈ ರೀತಿಯಾಗಿ ಮುಖ್ಯವಾಗಿ 4 ವಿಭಾಗಗಳಾಗಿ ಚಂಪು ಕಾವ್ಯಗಳನ್ನ ವಿಂಗಡಿಸ್ತಾರೆ. ಅನಂತರ ಕನ್ನಡ ಶಬ್ದವಾದಂತಹ
ಇಂಪು, ಕಂಪು, ಅಲಂಪು ಈ ರೀತಿಯಾದಂತಹ ಪದಗಳಿಂದ ಈ ಚಂಪು ಕೂಡ ಉತ್ಪತ್ತಿಯಾಗಿರಬಹುದು. ಚಂಪು ಕಾವ್ಯವು ಕೂಡ ಕನ್ನಡ ಶಬ್ದದಿಂದಲೇ ಬಂದಿರಬಹುದು ಅಂತ ಅನೇಕರು ತಿಳಿಸ್ತಾರೆ. ಆದ್ರೆ ಅದಕ್ಕಿಂತಲೂ ಮುಂಚೆ ದಂಡಿಯು ಅವನ ಶತಮಾನದಲ್ಲಿ 6ನೇ ಶತಮಾನದಲ್ಲಿಯೇ ಈ ಚಂಪು ಕಾವ್ಯಗಳಿತ್ತು ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾನೆ ಅಂತ ಹೇಳಲಾಗಿದೆ. ಆದ್ರೂ ಕೂಡ ಈ ಚಂಪು ಕಾವ್ಯಗಳು ಸಿಗದೇ ಇದ್ದಾಗ 10ನೇ ಶತಮಾನದಲ್ಲಿ ಸಿಕ್ಕಿದಂತಹ ತ್ರಿವಿಕ್ರಮ ಭಟ್ಟನ ನಳಚಂಪು ಅನ್ನುವುದು ಮೊಟ್ಟ ಮೊದಲನೆಯ ಆ ಚಂಪು ಕಾವ್ಯ ಆಗಿದೆ. ಈ ಎಲ್ಲ ವಿಚಾರಗಳನ್ನ ನೀವು ಮುಂದೆ ತಿಳ್ಕೊತೀರಾ ಮಕ್ಕಳೇ. ಅದಾದ ನಂತರ 245 ಚಂಪುಗಳಿದೆ. ಅದರಲ್ಲಿ 74 ಚಂಪುಗಳಷ್ಟೇ ಲಭ್ಯ ಇದೆ. ಅದರಲ್ಲೂ ಕೂಡ 5 ಚಂಪುಗಳು ಬಹಳ ಪ್ರಸಿದ್ಧಿಯನ್ನ ಪಡೆದಿರೋದು. ಅದರಲ್ಲೂ ಕೂಡ ಚಂಪು ರಾಮಾಯಣ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಮಕ್ಕಳೇ. ಆ 5 ಚಂಪುಗಳು ಯಾವುದಂದ್ರೆ ತ್ರಿವಿಕ್ರಮ ಭಟ್ಟನ ನಳಚಂಪು, ನೀಲಕಂಠ ದೀಕ್ಷಿತರ ನೀಲಕಂಠ ವಿಜಯ ಚಂಪು, ಅನಂತರ ವೆಂಕಟಾಧ್ವರಿಯವರು ಬರೆದಿರುವಂತಹ ವಿಶ್ವಗುಣಾದರ್ಶ ಚಂಪು, ಅದಾದ ನಂತರ ಭೋಜರಾಜನು ಬರೆದಿರುವಂತಹ ಚಂಪು ರಾಮಾಯಣ ಹಾಗೂ ಚಂಪು ಭಾರತಂ ಇದನ್ನ ಬರೆದಿರುವಂತವರು ಅನಂತ ಭಟ್ಟ ಅನ್ನುವರು. ಈ 5 ಚಂಪುಗಳು ತುಂಬಾ ಬೆಳಕಿಗೆ ಬಂತು. ಅದರಲ್ಲೂ ಕೂಡ ಭೋಜರಾಜನು ಬರೆದಿರುವಂತಹ ಚಂಪು ರಾಮಾಯಣವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ನಿಮ್ಗೆ ಆ ಚಂಪು ಕಾವ್ಯದ ಉಗಮ ಹೇಗಾಯ್ತು, ಅದರ ವಿಕಾಸ ಹೇಗಾಯ್ತು, ಹಾಗೂ ಚಂಪು ಕಾವ್ಯಗಳ ಗುಣಲಕ್ಷಣಗಳು, ಅದಾದ ನಂತರ ಈ ಚಂಪು ಕಾವ್ಯಗಳು ಯಾವ್ಯಾವ ಚಂಪು ಕಾವ್ಯಗಳನ್ನ ಯಾರ್ಯಾರು ಬರೆದ್ರು ಎನ್ನುವಂತಹ ಎಲ್ಲ ವಿಚಾರವನ್ನ ನೀವು ಈ ವಿಭಾಗದ ಪಾಠದಲ್ಲಿ ತಿಳ್ಕೊತೀರಾ ಮಕ್ಕಳೇ. ಆ 5 ಚಂಪುಗಳ ವಿಚಾರ ಈಗ ನಾನು ತಿಳಿಸಿದ್ನಲ್ಲ, ಆ 5 ಚಂಪುಗಳ ವಿಚಾರವನ್ನ ನೀವು ಇವಾಗ ನಾನು ಹೇಳಿದಂತಹ 5 ಚಂಪುಗಳು ಏನಿದೆ ಆ ಚಂಪು ಕಾವ್ಯಗಳ ವಿಚಾರವನ್ನ ನೀವು ಈ ಮೊದಲನೆಯ ಯೂನಿಟ್ ನಲ್ಲಿ ತಿಳ್ಕೊತೀರಾ. ಚಂಪು ಕಾವ್ಯದ ಉಗಮ, ವಿಕಾಸ ಹಾಗೂ ಅದರ ಲಕ್ಷಣಗಳು ಏನೇನಿದೆ ಚಂಪು ಕಾವ್ಯದ್ದು ಅನ್ನುವಂತಹ ಈ ಎಲ್ಲ ವಿಚಾರಗಳು ಮತ್ತು ಮುಖ್ಯವಾಗಿರುವಂತಹ ಚಂಪು ಕಾವ್ಯಗಳ ಲಕ್ಷಣ, ಇಷ್ಟು ವಿಚಾರಗಳನ್ನ ನೀವು ಈ ಯೂನಿಟ್ 1 ಅಲ್ಲಿ ತಿಳ್ಕೊತೀರಾ ಮಕ್ಕಳೇ. ಮುಂದೆ 2ನೇ ವಿಭಾಗದ ಪಾಠಕ್ಕೆ ಹೋಗೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ 2ನೇ ಯೂನಿಟ್ ಪಾಠ ಚಂಪು ರಾಮಾಯಣದ ಅಯೋಧ್ಯಾಕಾಂಡಂ. ಈ ಹಿಂದಿನ ಸೆಮಿಸ್ಟರ್ನಲ್ಲಿ 3ನೇ ಸೆಮಿಸ್ಟರ್ಗೆ ವಿಶ್ವಗುಣಾದರ್ಶ ಚಂಪು ಎನ್ನುವಂತಹ ಚಂಪು ಕಾವ್ಯವನ್ನ ಕೊಟ್ಟಿದ್ರು. ಈ ಸೆಮಿಸ್ಟರ್ಗೆ ಹೊಸದಾಗಿ ಸೇರಿಸಿರುವಂತಹ ಪಾಠ ಈ ಅಯೋಧ್ಯ ಕಾಂಡಂ, ಚಂಪು ರಾಮಾಯಣದ ಅಯೋಧ್ಯ ಕಾಂಡಂ ಪಾಠವನ್ನ ನಿಮ್ಗೆ ಆರಿಸಿಕೊಟ್ಟಿದ್ದಾರೆ ಮಕ್ಕಳೇ. ಹಾಗಾಗಿ ನೀವು ಚಂಪು ರಾಮಾಯಣದ ಅಯೋಧ್ಯ ಕಾಂಡಂ ಪಾಠವನ್ನ ಈ ಸೆಮಿಸ್ಟರ್ ಅಲ್ಲಿ ಓದ್ತೀರಾ. ಹಿಂದೆ ಇದ್ದಂತಹ ತೃತೀಯ ಸೆಮಿಸ್ಟರ್ ಮಕ್ಕಳು ವಿಶ್ವಗುಣಾದರ್ಶ ಚಂಪು ಎನ್ನುವಂತಹ ಪಾಠವನ್ನ ಓದಿದ್ರು. ಈಗ ಅದು ಬದಲಾವಣೆ ಆಗಿರೋದ್ರಿಂದ ಆ ಪಾಠ ಮಾತ್ರ ಚಂಪು ರಾಮಾಯಣದ ಅಯೋಧ್ಯ ಕಾಂಡಂ ಎನ್ನುವಂತಹ ಪಾಠವನ್ನ ನೀವು ಈ ಸತಿ ಓದ್ತೀರಾ ಮಕ್ಕಳೇ. ಇಲ್ಲಿ ಪದ್ಯ ಗದ್ಯ 2 ಮಿಶ್ರಿತವಾಗಿದೆ. ಒಟ್ಟು 86 ಶ್ಲೋಕಗಳಿದೆ. ಪದ್ಯ ಹಾಗೂ ಗದ್ಯ ಮಿಶ್ರಿತವಾಗಿರುವಂತಹ ಪಾಠ. ಹಾಗಾಗಿ ಚಂಪು ರಾಮಾಯಣ ಅಯೋಧ್ಯ ಕಾಂಡ ಬರೆದಿರುವಂತವರು ಭೋಜರಾಜ ಬರೆದಿರುವಂತಹ ಚಂಪು ರಾಮಾಯಣ ಬಹಳ ಪ್ರಸಿದ್ಧಿಯನ್ನ ಪಡೆದಿರುವಂಥದ್ದು. ಮೂಲತಃ ವಾಲ್ಮೀಕಿ ರಾಮಾಯಣವನ್ನ ಆಧಾರವಾಗಿಟ್ಕೊಂಡು ಭೋಜ ಮಹಾರಾಜನು ಈ ಚಂಪು ರಾಮಾಯಣವನ್ನ ಬರೆದಿದ್ದಾನೆ. ಒಟ್ಟು 7 ಕಾಂಡಗಳಿದೆ. ಇದರಲ್ಲೂ ಕೂಡ ಯಾವ್ದ್ಯಾವ್ದಂದ್ರೆ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಅನಂತರ ಕಿಷ್ಕಿಂಧ ಕಾಂಡ, ಅನಂತರ ಸುಂದರಕಾಂಡದ ನಂತರ ಯುದ್ಧಕಾಂಡದ ನಂತರ ಉತ್ತರಕಾಂಡ ಅಂತ ಹೇಳಿ ವಾಲ್ಮೀಕಿ ರಾಮಾಯಣದ ಕಥೆಯನ್ನೇ ಆಧಾರವಾಗಿಟ್ಕೊಂಡು ತನ್ನದೇ ಆದ ರೀತಿಯಲ್ಲಿ ವಾಲ್ಮೀಕಿ ರಾಮಾಯಣದ ಮೂಲ ಕಥೆಯನ್ನ ಆಧಾರವಾಗಿಟ್ಕೊಂಡು ಭೋಜ ಮಹಾರಾಜನು ಕೂಡ ರಾಮಾಯಣವನ್ನ ಬರೆದಿದ್ದಾನೆ. ಹಾಗಾಗಿ ಬಾಲಕಾಂಡದಿಂದ ಸುಂದರಕಾಂಡದವರೆಗೆ ಭೋಜ ಮಹಾರಾಜ ಬರೆದಿದ್ದಾನೆ. ಅದಾದ ನಂತರ ಯುದ್ಧಕಾಂಡ ಮತ್ತು ಉತ್ತರಕಾಂಡವನ್ನ ಬೇರೆ ಕವಿಗಳು ಬರೆದಿದ್ದಾರೆ. ಹಾಗಾಗಿ ಈ ಚಂಪು ರಾಮಾಯಣದ ಅಯೋಧ್ಯ ಕಾಂಡ ಬಹಳ ಸುಂದರವಾಗಿರುವಂತಹ ವರ್ಣನೆಗಳೊಂದಿಗೆ ಭೋಜ ಮಹಾರಾಜ ಬರೆದಿದ್ದಾನೆ. ಈ ಚಂಪು ರಾಮಾಯಣದ ಅಯೋಧ್ಯ ಕಾಂಡಂ ಪಾಠ ಏನ್ ಕೊಟ್ಟಿದಾರಲ್ಲ ನಿಮ್ಗೆ, ಇದು ಬಹಳ ಸುಂದರವಾಗಿರುವಂತಹ ವರ್ಣನೆಗಳಿಂದ ಕೂಡಿ ಅಲಂಕಾರಯುಕ್ತವಾಗಿ ಅನೇಕ ಛಂದಸ್ಸು ಸಮಾಸಬದ್ಧವಾಗಿ ಬಹಳ ಸುಂದರವಾಗಿ ಅಲಂಕಾರಯುಕ್ತವಾಗಿ ಓದುಗರ ಮನಸ್ಸಿಗೆ ಸಹೃದಯರ ಮನಸ್ಸನ್ನ ಬಹಳ ಸೂರೆಗೊಳ್ಳುವಂತಹದ್ದು. ಹಾಗಾಗಿ ಈ ಚಂಪು ಕಾವ್ಯ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಇದನ್ನ ಬರೆದವನು ಭೋಜರಾಜ. ಈತ ವಿದರ್ಭ ದೇಶದ ರಾಜ, ಧಾರಾನಗರದ ರಾಜ ಅಂತ ಕೂಡ ಹೇಳಲಾಗುತ್ತೆ. ಈತ ತಾನು ಸ್ವತಃ ಕವಿಯಾಗಿದ್ದು ಅನೇಕ ಕವಿಗಳಿಗೂ ಕೂಡ ಈತ ಆಶ್ರಯದಾತನಾಗಿದ್ದ. ಅಂತಹ ಭೋಜರಾಜ ಬರೆದಿರುವಂತಹ ಚಂಪು ರಾಮಾಯಣದ ಅಯೋಧ್ಯ ಕಾಂಡಂ ಪಾಠವನ್ನ ನೀವು 2ನೇ ವಿಭಾಗದ ಪಾಠದಲ್ಲಿ ಓದ್ತೀರಾ ಮಕ್ಕಳೇ. ಇದರಲ್ಲಿ ಬರುವಂತಹ ಎಲ್ಲ ಪಾಠವನ್ನ ಮುಂದಿನ ತರಗತಿಗಳಲ್ಲಿ ನೋಡೋಣ. ಮುಂದೆ 3ನೆಯ ವಿಭಾಗದ ಪಾಠ ವಾಣಿಜ್ಯ.
ಕೌಟಿಲ್ಯ ಅರ್ಥಶಾಸ್ತ್ರಂ ಪ್ರಕರಣ 25 ಅಕ್ಷಪಾಟಲೆ ಗಾನನಿಖ್ಯಾಧಿಕಾರ ಅಧ್ಯಾಯ 7. ಇಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳೇ, ಕೌಟಿಲ್ಯನ ಅರ್ಥಶಾಸ್ತ್ರದ ವಿಚಾರವನ್ನ ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನಿಮ್ಗೆ ಕೌಟಿಲ್ಯ ಅಥವಾ ಚಾಣಕ್ಯ ಎಂಬ ಹೆಸರಿನಿಂದ ಪ್ರಖ್ಯಾತನಾಗಿರುವಂತಹ ಅರ್ಥಶಾಸ್ತ್ರಜ್ಞ ನಮ್ಮ ಈ ಕೌಟಿಲ್ಯ. ಹಾಗಾಗಿ ಈ ಕೌಟಿಲ್ಯ ಬರೆದಿರುವಂತಹ ಅರ್ಥಶಾಸ್ತ್ರದ 25ನೇ ಪ್ರಕರಣದಲ್ಲಿ 7ನೇ ಅಧ್ಯಾಯದ ಪಾಠವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮ್ಗೆ ಒಂದು ಕಚೇರಿ ಅಂದ್ರೆ ಹೇಗಿರ್ಬೇಕು, ಮತ್ತೆ ಲೆಕ್ಕಶಾಸ್ತ್ರಗಳ ವಿಚಾರಗಳನ್ನ, ನಂತರ ಅಲ್ಲಿರುವಂತಹ ಲೆಕ್ಕದ ಪುಸ್ತಕಗಳು ಹೇಗಿರ್ಬೇಕು, ನಂತರ ಖರ್ಚು ಮತ್ತು ವೆಚ್ಚಗಳ ವಿಚಾರವನ್ನ ಯಾವ ರೀತಿಯಲ್ಲಿ ಲೆಕ್ಕಿಗನ್ನು ನೋಡ್ಕೋಬೇಕು, ಅಧ್ಯಕ್ಷರ ಕೆಲಸ ಏನು, ನಂತರ ಯಾರು ಯಾವ ತಪ್ಪನ್ನು ಮಾಡಿದ್ರೆ, ಯಾರು ಯಾವ ರೀತಿಯಲ್ಲಿ ತಪ್ಪನ್ನು ಎಸಗಿದರೆ, ಕೆಲಸ ಮಾಡುವಲ್ಲಿ ತಪ್ಪನ್ನು ಎಸಗಿದರೆ ಅವರಿಗೆ ಯಾವ ರೀತಿಯ ದಂಡವನ್ನು ವಿಧಿಸಲಾಗುತ್ತೆ ಎನ್ನುವಂತಹ ರಾಜ್ಯಕೋಶದ ಎಲ್ಲ ವಿಚಾರಗಳನ್ನ, ಹಣದ ವಿಚಾರವನ್ನ, ಲೆಕ್ಕಿಗನ ವಿಚಾರ, ಅಧ್ಯಕ್ಷರು ಏನೇನು ಕೆಲಸಗಳನ್ನು ಮಾಡಬೇಕು, ಲೆಕ್ಕಿಗರು ಅಂದ್ರೆ ಅಕೌಂಟೆಂಟ್ ಅವರು ಏನೇನೆಲ್ಲ ಕೆಲಸಗಳನ್ನ ವಹಿಸ್ಕೋಬೇಕು, ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಮಾಸದಲ್ಲಿ ಅಕೌಂಟ್ನ ಮುಕ್ತಾಯ ಮಾಡಬೇಕು, ಮತ್ತೆ ಯಾವಾಗ ನೀವು ಈಗ ಹೇಳುವಂತಹ ಆಡಿಟಿಂಗ್ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನ, ಯಾರಿಗೆ ಯಾವ ರೀತಿಯಲ್ಲಿ ಸಂಬಳವನ್ನ ಕೊಡಬೇಕು, ಈ ಎಲ್ಲ ವಿಚಾರಗಳನ್ನ ಈ ಅಧ್ಯಾಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಈ ಪಾಠದಿಂದ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿಗೆ ನಿಮ್ಮ ಮೊದಲನೇ, 2ನೇ ಹಾಗೂ 3ನೇ ಯೂನಿಟ್ ಪಾಠಗಳು ಮುಕ್ತಾಯ ಆಯಿತು. ಈ ಸೆಮೆಸ್ಟರ್ ಅಂದ್ರೆ 2023 ಹಾಗೂ 24ನೇ ಸಾಲಿನ ಶೈಕ್ಷಣಿಕ ವರ್ಷದ ಪಾಠ ಮಕ್ಕಳ ಇದು. ಹಾಗಾಗಿ ಈ 3 ವಿಭಾಗದ ಪಾಠವನ್ನ ನೀವು ಅಧ್ಯಯನವನ್ನ ಮಾಡ್ತೀರಾ. ಇದಕ್ಕೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಯಾವ್ಯಾವ ವಿಭಾಗಕ್ಕೆ ಎಷ್ಟು ಅಂಕಗಳಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದೆ. ಪ್ರಿಯ ವಿದ್ಯಾರ್ಥಿಗಳೇ, ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಪ್ಯಾಟ್ರನ್. ನೀವು ಒಟ್ಟು 60 ಅಂಕಗಳಿಗೆ ಪರೀಕ್ಷೆಯನ್ನ ಬರೀತೀರಾ. ಇನ್ನು 40 ಅಂಕಗಳನ್ನ ನೀವು ಯಾವ ರೀತಿಯಲ್ಲಿ ಆಂತರಿಕ ನಿಬಂಧನೆಯನ್ನ ಬರೆದಿರ್ತೀರಾ ಅದರಲ್ಲಿ ನೀವು 40 ಅಂಕಗಳನ್ನ ಸುಲಭವಾಗಿ ನೀವು ಪಡ್ಕೋಬಹುದು ಮಕ್ಕಳೇ. ಹಾಗಾಗಿ ಇನ್ನು 60 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನ ಬರೀತೀರಾ. ಇಲ್ಲಿ ನಿಮಗೆ ಮೊದಲನೆಯ ಯೂನಿಟ್ ಎ, ಇಲ್ಲಿ ನೀವು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಿಮ್ಗೆ ಕೊಟ್ಟಿರ್ತಾರೆ, ಚಾಯ್ಸ್ ಕೊಟ್ಟಿರ್ತಾರೆ, ಪ್ರಶ್ನೆಯನ್ನ ಕೊಟ್ಟು ಅದಕ್ಕೆ 4 ಉತ್ತರವನ್ನ ಕೊಟ್ಟಿರ್ತಾರೆ. ಆ ಉತ್ತರವನ್ನ ನೋಡಿ ನೀವು ಯಾವ್ದು ಸಮಂಜಸವಾದ ಉತ್ತರ ಪ್ರಶ್ನೆಗೆ ಅನ್ನೋದನ್ನ ಬರೀತೀರಾ. ಅಲ್ಲಿ ನಿಮ್ಗೆ 5 ಅಂಕಗಳು ಸಿಗುತ್ತೆ. ನಂತರ ರೈಟ್ ಡ್ಯಾಶ್ ಆಫ್ ದ ಸಂಸ್ಕೃತ್ ಚಂಪು ಕಾವ್ಯ, ಚಂಪು ಕಾವ್ಯದ ಇತಿಹಾಸ ಅಥವಾ ಚಂಪು ಕಾವ್ಯ ಅಂದ್ರೆ ಏನು, ಯಾವ್ದಾರ ಚಂಪುಗಳನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಕೂಡ ಕೇಳ್ಬೋದು. ಚಂಪು ಕಾವ್ಯದ ಉಗಮ ಮತ್ತು ವಿಕಾಸವನ್ನ ಬರೀರಿ, ಅದರ ಲಕ್ಷಣಗಳನ್ನ ಬರೀರಿ, ಈ ರೀತಿಯಾದಂತಹ ಯಾವುದೇ ಪ್ರಶ್ನೆಯನ್ನ ಕೇಳ್ಬೋದು. ಅಲ್ಲಿ ನಿಮ್ಗೆ 10 ಅಂಕಗಳು ಇರುತ್ತೆ ಮಕ್ಕಳೇ. ಒಂದು ಪ್ರಶ್ನೆಗೆ 10 ಅಂಕ ಇರುತ್ತೆ. ಅಥವಾ ಅದನ್ನ ಬರ್ದಿಲ್ಲ ಅಂದ್ರೆ, ಅಥವಾ ರೈಟ್ ಶಾರ್ಟ್ ನೋಟ್ ಆನ್ ಎನಿ ಟು, ಯಾವ್ದಾದ್ರು 2ಕ್ಕೆ ಶಾರ್ಟ್ ನೋಟ್ಸ್ನ ಬರೀರಿ, ಲಘು ಟಿಪ್ಪಣಿಯನ್ನ ಬರೀರಿ ಅಂತ ಕೊಡ್ತಾರೆ. ಇಲ್ಲಿ ನಿಮ್ಗೆ ಚಾಯ್ಸ್ ಇರುತ್ತೆ. ಒಟ್ಟು ವಿಭಾಗ ಎಗೆ ನಿಮ್ಗೆ 15 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಮುಂದೆ ಯೂನಿಟ್ ಬಿ, 2ನೇ ಯೂನಿಟ್. ನಿಮ್ಮ 2ನೇ ಯೂನಿಟ್ ಬಂದು, ಮೊದಲನೇದು ಬಂದು ಚಂಪು ಕಾವ್ಯಗಳ ವಿಚಾರವಾಗಿ ಕೇಳ್ತಾರೆ. ಮೊದಲನೇ ಯೂನಿಟ್ ಪಾಠದಿಂದ 15 ಅಂಕಗಳು ಬರುತ್ತೆ. 2ನೇ ಯೂನಿಟ್ ನಲ್ಲಿ ನಿಮ್ಗೆ ಈಗಾಗ್ಲೇ ನೀವು ಕೇಳಿದ್ರಲ್ಲ, 2ನೇ ಯೂನಿಟ್ ಪಾಠವಾದಂತಹ ಭೋಜರಾಜನು ಬರೆದಿರುವಂತಹ ಚಂಪು ರಾಮಾಯಣದ ಅಯೋಧ್ಯಾಕಾಂಡಂನಿಂದ ಆರಿಸ್ಕೊಡ್ತಾರೆ. ಇದು 30 ಅಂಕಗಳ ಪ್ರಶ್ನೆ ಬರುತ್ತೆ ನಿಮ್ಗೆ 2ನೇ ಯೂನಿಟ್ ಅಲ್ಲಿ. ಅಯೋಧ್ಯಾಕಾಂಡಂ ಎನ್ನುವಂತಹ ಚಂಪು ಕಾವ್ಯದಿಂದ ನಿಮ್ಗೆ 30 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ಅದರಲ್ಲಿ ನಿಮ್ಗೆ ಆನಿಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು, ಯಾವ್ದಾದ್ರು 2ಕ್ಕೆ ನೀವು ಆನಿಟೇಷನ್ ಬರೀರಿ ಅಂತ ಕೊಡ್ತಾರೆ. ಅಲ್ಲಿ ನೀವು ಯಾವ ಪಾಠದಿಂದ ಆರಿಸಲಾಗಿದೆ, ಯಾರು ಕವಿ ಬರೆದಿದ್ದಾರೆ ಅಂತ ಹೇಳಿ ಬರೆದು ನಂತರ ಆ ಸಂದರ್ಭವನ್ನ ವಿವರಿಸಬೇಕು ಮಕ್ಕಳೇ. 2 ಪ್ರಶ್ನೆಗೆ 3 ಅಂಕಗಳಂತೆ 6 ಅಂಕಗಳು ನಿಮ್ಗೆ ಲಭಿಸುತ್ತೆ. ಮುಂದೆ ಆನ್ಸರ್ ಎನಿ 1 ಕ್ವೆಶನ್, ಯಾವ್ದಾದ್ರು 1 ಪ್ರಶ್ನೆಗೆ ಉತ್ತರವನ್ನ ಬರಿಬೇಕು. ಕ್ವಶನ್ ಫ್ರಮ್ ಅಯೋಧ್ಯಾಕಾಂಡ, ಅಯೋಧ್ಯಾಕಾಂಡದಿಂದ ಬರುವಂತಹ ಪ್ರಶ್ನೆ. ಹಾಗಾಗಿ ಯಾವುದೇ ಪ್ರಶ್ನೆಗಳು ಕೂಡ ಬರಬಹುದು ಪಾಠದಿಂದ ನಿಮ್ಗೆ, ಅದನ್ನ ಕೊಡ್ತಾರೆ 10 ಅಂಕಗಳು. ಅಥವಾ ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟು, 5 ಅಂಕಗಳ ಶಾರ್ಟ್ ನೋಟ್ಸ್ ಕೂಡ ಕೊಟ್ಟಿರ್ತಾರೆ. ಅದು ನಿಮ್ಗೆ ಚಾಯ್ಸ್ ಇರುತ್ತೆ ಮಕ್ಕಳೇ. ಅಲ್ಲಾದ್ರೂ ನೀವು 10 ಅಂಕಗಳ ಪ್ರಶ್ನೆಯನ್ನ ಬರಿಬಹುದು. ಈ ರೀತಿಯಾಗಿ ಇರುತ್ತೆ ನಿಮ್ಗೆ. ನಂತರ ಟ್ರಾನ್ಸ್ಲೇಟ್ ಎನಿ 2 ಶ್ಲೋಕಾಸ್ ಅಂಡ್ ಅನಲೈಸ್ ದ ಭಾವ. 2 ಶ್ಲೋಕಕ್ಕೆ 4 ಶ್ಲೋಕ ಕೊಟ್ಟಿರ್ತಾರೆ. 2 ಶ್ಲೋಕಕ್ಕೆ ತಾತ್ಪರ್ಯವನ್ನ ಬರಿಬೇಕಾಗತ್ತೆ. ಯಾವ ಪಾಠದಿಂದ ಆರಿಸಿದ್ದಾರೆ, ಯಾರು ಕವಿ ಬರೆದಿದ್ದಾರೆ, ನಂತರ ಯಾವ ಶ್ಲೋಕವನ್ನ ಕೊಟ್ಟಿದ್ದಾರೆ ಆ ಶ್ಲೋಕವನ್ನ ನೋಡ್ಕೊಂಡು ಅದರ ತಾತ್ಪರ್ಯವನ್ನ ನೀವು ಬರೆದ್ರೆ ನಿಮ್ಗೆ 2 ಶ್ಲೋಕಕ್ಕೆ 5 ಅಂಕಗಳಂತೆ 10 ಅಂಕಗಳು ಲಭಿಸುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ನಂತರ ಟ್ರಾನ್ಸ್ಲೇಟ್ ದ ಪ್ಯಾಸೇಜ್ ಡೈಲಾಗ್. ನಿಮ್ಮ ಪಠ್ಯಪುಸ್ತಕಕ್ಕೆ ಕೊಟ್ಟಿರುವಂತಹ ಚಂಪು ರಾಮಾಯಣದ ಅಯೋಧ್ಯಾಕಾಂಡಂನಿಂದ ಯಾವುದಾದರೂ ಒಂದು, ಚಂಪು ರಾಮಾಯಣದ ಅಯೋಧ್ಯಾಕಾಂಡದ ಪಾಠದಲ್ಲಿ ಯಾವುದಾದ್ರೂ ಒಂದು
ಪ್ಯಾಸೇಜ್ನ ನಿಮಗೆ ಆರಿಸ್ಕೊಡ್ತಾರೆ. ಅದನ್ನ ನೀವು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಮಕ್ಕಳೇ. ಸಂಸ್ಕೃತದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕು. ಅದಕ್ಕೆ ನಿಮಗೆ 4 ಅಂಕಗಳಿರುತ್ತೆ. ಎಷ್ಟು ಅಂಕಗಳಿರುತ್ತೆ? 4 ಅಂಕಗಳಿರುತ್ತೆ. ನಂತರ ಯೂನಿಟ್ ಸಿ ಅಂದ್ರೆ 3ನೇ ವಿಭಾಗದ ಪಾಠದಿಂದ ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ ಅಂತ ಹೇಳಿ. ಕ್ವೆಶನ್ಸ್ ಫ್ರಮ್ ಕೌಟಿಲ್ಯಸ್ ಅರ್ಥಶಾಸ್ತ್ರ. ಒಟ್ಟು 15 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ಯಾವ ನಿಮ್ಮ 25ನೇ ಪ್ರಕರಣದ 7ನೇ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಯನ್ನ ಬೇಕಾದ್ರೂ ನಿಮ್ಗೆ ಅವರು ಕೇಳಬಹುದು. ಅರ್ಥ ಆಯ್ತಾ? ಹಾಗಾಗಿ ಈ ರೀತಿಯಾಗಿ ನಿಮ್ಮ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಮಕ್ಕಳೇ. ಇಲ್ಲಿಗೆ ನಿಮ್ಮ ತೃತೀಯ ಸೆಮಿಸ್ಟರ್ ಸಂಸ್ಕೃತ ಪರಿಚಯ ತರಗತಿ ಮುಕ್ತಾಯವಾಯಿತು ಮಕ್ಕಳೇ. ಈ ದಿನದ ತರಗತಿಯಲ್ಲಿ ನೀವು ಏನೇನು ತಿಳ್ಕೊಂಡ್ರಿ ಅಂದ್ರೆ, ನಿಮ್ಮ ತೃತೀಯ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ 3 ವಿಭಾಗಗಳ ಪಾಠ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ. ಅನಂತರ 3 ವಿಭಾಗದ ಪಾಠಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಗೆ 60 ಅಂಕಗಳ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಅನಂತರ 40 ಅಂಕಗಳು ಆಂತರಿಕ ನಿಬಂಧನೆ ಅಂತ ಏನ್ ಹೇಳ್ತೀವಿ, ಇಂಟರ್ನಲ್ಸ್ ಅಲ್ಲಿ ಬರತಕ್ಕಂಥದ್ದು. ಒಟ್ಟು 60 ಅಂಕಗಳ ಪ್ರಶ್ನೆ ಪತ್ರಿಕೆ ಮತ್ತು 40 ಅಂಕಗಳ ಆಂತರಿಕ ನಿಬಂಧನೆಗೆ ಇರುತ್ತೆ ಮಕ್ಕಳೇ. ಒಟ್ಟು 100 ಅಂಕ ಆಗುತ್ತೆ ಅಲ್ಲಿಗೆ. ಹಾಗಾಗಿ ಬಹಳ ಸುಲಭವಾಗಿ ನೀವು 100ಕ್ಕೆ 100 ಅಂಕಗಳನ್ನ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯಲ್ಲಿ ನೀವು ಪಡ್ಕೋಬಹುದು ಅಂತ ಹೇಳ್ತಾ, ನಿಮ್ಗೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಈ ಪರಿಚಯ ತರಗತಿಯನ್ನ ಮುಗಿಸ್ತೇನೆ. ಮುಂದಿನ ದಿನಗಳಲ್ಲಿ ಪಾಠದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.